ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ A2 ಆಗಿರುವಂತಹ ಅಕ್ಯೂಸ್ ನಂಬರ್ 2 ಆಗಿರುವಂತಹ ತರುಣ್ ರಾಜ್ ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ಇರುತ್ತೆ, ಅಂದ್ರೆ ಹಿಯರಿಂಗ್ ಬರ್ತಾ ಇದೆ. ಅದು ತರುಣ್ ಜಾಮೀನಿಗೆ ಆಕ್ಷೇಪಣೆಯನ್ನ ನಿರೀಕ್ಷೆ ಮಾಡಿದಂತೆ DRI ಪರ ವಕೀಲರು ಕೂಡ ಸಲ್ಲಿಸಲಿದ್ದಾರೆ. ಸದ್ಯ ಪರಪ್ಪನಗ್ರಹಾರ ಜೈಲಲ್ಲಿ ತರುಣ್ ರಾಜ್ ಇದ್ದಾನೆ. ಈತಂದು ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು. ನಿನ್ನೆ ಅಷ್ಟೇ ಬೇಲ್ ಅಪೀಲು ರಿಜೆಕ್ಟ್ ಆಯಿತು, ಯಾರ್ದು ರಣ್ಯಾದು. ಬಿಕಾಸ್ ಆಕೆ ಹತ್ರ ಅದೇ ಇಂಟರ್ನ್ಯಾಷನಲ್ ರೆಸಿಡೆಂಟ್ ವೀಸಾ ಇದೆ, ಈ ದೇಶ ಬಿಟ್ಟು ಹೋಗ್ತಾಳೆ ಅನ್ನುವಂತಹ ಆತಂಕ ಮತ್ತು ಪ್ರಕರಣ ಗಂಭೀರವಾಗಿದೆ. ಇನ್ನೊಂದು ಸ್ವಲ್ಪ ದಿನ ಜೈಲಲ್ಲಿರಲಿ ಅಂತ ನಿನ್ನೆ ಒಂದು ಆದೇಶ ಬಂತು. ಇವತ್ತು ತರುಣ್ ರಾಜ್ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸದ್ಯಕ್ಕಂತೂ ಇವರಿಬ್ಬರಿಗೂ ಪ್ರಾಥಮಿಕ ಹಂತದಲ್ಲಿ ಇನ್ನೂ ಪ್ರಕರಣ ಇರೋದ್ರಿಂದ, ಇನ್ನೂ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಆಗಿರೋದ್ರಿಂದ ಮತ್ತು ರೆಡ್ ಹ್ಯಾಂಡ್ ಆಗಿ ಮಾಲ್ ಸಮೇತ ಸಿಕ್ಕಾಕೊಂಡಿರೋದ್ರಿಂದ ಜಾಮೀನು ಅನ್ನೋದು ಕನಸಿನ ಮಾತಾಗಿರಬಹುದಾ ಗೊತ್ತಿಲ್ಲ. ಡಿಸೈಡ್ ಏನಾಗುತ್ತೆ ಅನ್ನೋದು ನೋಡ್ಬೇಕು ನಾವು.